ಪರಿಷತ್ನಲ್ಲಿ ಅಡ್ಡ ಮತದಾನ ಆಗಿದ್ದು ನನಗೆ ಆಶ್ಚರ್ಯ ಆಗಿದೆ. ಅಡ್ಡ ಮತದಾನವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಸುವರ್ಣ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಅಡ್ಡ ಮತದಾನ ಆಗಿದ್ದು ಆಶ್ಚರ್ಯ ಆಗಿದೆ, ಗಂಭೀರವಾಗಿ ಪರಿಗಣಿಸಿದ್ದೀವಿ ನಾವು ಈ ಬೆಳವಣಿಗೆಯನ್ನ ಅಂತ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಹೈಕಮಾಂಡ್ಗೆ ಕ್ರಾಸ್ ವೋಟ್ ಆಗಿರೋ ಬಗ್ಗೆ ವರದಿ ನೀಡ್ತೀವಿ, ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನೋದರ ಬಗ್ಗೆ ಸುಳಿವಿದೆ ನಮಗೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಆಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ವಿಪಕ್ಷ ನಾಯಕರಾಗಿರುವಂಥ ಶ್ರೀ ಆರ್ ಅಶೋಕ್ ಅವರಿದ್ದಾರೆ. ನಿನ್ನೆ ಕೂಡ ನೀವು ಮಾತನಾಡಿದ್ರಿ, ಚುನಾವಣೆ ಮುಕ್ತಾಯದ ಬಳಿಕ ಅಡ್ಡ ಮತದಾನದ ಬಗ್ಗೆ ಕೂಡ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ರಿ. ಆದರೆ ಒಂದೊಂದು ರೀತಿಯ ಚರ್ಚೆಗಳು ಕಾರ್ಯಕರ್ತರ ಮಟ್ಟದಲ್ಲಿ ಆಗ್ತಾ ಇದೆ, ಪಾರ್ಟಿ ವಲಯದಲ್ಲಿ ಆಗ್ತಾ ಇದೆ, ಹೈಕಮಾಂಡ್ ಏನು ಮಾಡಬಹುದು ಅನ್ನುವಂಥ ಒಂದು ಚರ್ಚೆಗಳಾಗ್ತಾ ಇದೆ. ನೀವು ಹಿರಿಯರಿದ್ದೀರಿ, ವಿಪಕ್ಷ ನಾಯಕರು ಇದ್ದಿರಿ, ನಿಮ್ಮ ಜವಾಬ್ದಾರಿ ಕೂಡ ಭಾಳ ದೊಡ್ಡದಿದೆ. ಈ ಅಡ್ಡ ಮತದಾನವನ್ನು ಹೇಗೆ ಕೇಂದ್ರಕ್ಕೆ ತಲುಪಿಸ್ತೀರಿ? ಇಲ್ಲ, ಈಗ ನಮ್ಮ ಎರಡು ಅಭ್ಯರ್ಥಿಗಳು ಗೆದ್ದಿದ್ದಾರೆ, ನಾವು ಹಾಕಿದ್ದಂಥ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈಗ ನಮ್ಮ ಅಡ್ಡ ಮತದಾನ ಆಗಿರೋದು ಪ್ರೂವ್ ಆಗಿದೆ. ಅದರಿಂದ ಯಾರು ಮಾಡಿದ್ದಾರೆ ಇದರ ಮೇಲೆ ಪಾರ್ಟಿನೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀರಿ. ಇನ್ನೂ ಕ್ಲಾರಿಟಿ ಬಂದಿಲ್ಲ. ಸೊ ಬಂದ ಮೇಲೆ 100% ಅವ್ರ ಮೇಲೆ ಶಿಸ್ತಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತೀರಿ, ಅದು ಪ್ರಶ್ನೆನೇ ಇಲ್ಲ. ಸರ್, ಇದು ನೀವು ವಿಧಾನಸಭೆ ವಿಪಕ್ಷ ನಾಯಕರಾಗಿರೋದ್ರಿಂದ ನಿಮ್ಮ ಚೇಂಬರಲ್ಲಿ ಎಲ್ಲರೂ ಕೂಡ ಅಲ್ಲಿಂದನೇ ತಿಂಡಿ ತಿಂದು ಎಲ್ಲರೂ ಮತದಾನಕ್ಕೆ ಹೋದರು. ನಿಮ್ಗೆ ಏನಾದರೂ ಕ್ಲೂ ಇತ್ತಾ ಹೀಗಾಗಬಹುದು ಅಂತ? ಏನಾದರೂ ಸಂದೇಹ ಇತ್ತಾ? ಇದೊಂಥರ ಸರ್ಪ್ರೈಸ್. ಇದು ನಾವ್ಯಾರೂ ತಿಳ್ಕೊಂಡೇ ಇರಲಿಲ್ಲ ಈ ಥರ ಆಗುತ್ತೆ ಅಂತ. ಈಗ ಘಟನೆ ಆಗಿರೋ ಅಂಥದ್ದೇ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಇದು ರೂಲಿಂಗ್ ಪಾರ್ಟಿಗೆ ಒಂದು ರೀತಿ ಅಡ್ವಾಂಟೇಜು. ಹಣ ಆಮಿಷ ಮತ್ತು ಡೆವಲಪ್ಮೆಂಟಿಗೆ ದುಡ್ಡು ಕೊಡ್ತೀನಿ ಅಂತೇಳಿ ಈ ಥರದ್ದೆಲ್ಲ ಮಾಡಿದ್ದಾರೆ. ಪ್ರಮಾಣದಲ್ಲಿ ಆಗಿದೆ. ಇಂದ ನಾವು ಕೂಡ 16-17 ಜನ ಕಾಂಗ್ರೆಸ್ ಅವ್ರು ಮಾಡಿದ್ದಾರಲ್ಲ ನಾವು, ಅದರಿಂದ ಆಗುತ್ತೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಆಗಿರೋವಂಥದ್ದು ಆಶ್ಚರ್ಯ. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ಆಗಿ ಮೈಸೂರಲ್ಲಿ ಮಾತನಾಡಿದ್ದಾರೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ಯಾರ್ಯಾರು ಏನು ಮಾಡಿದ್ದಾರೆ ಹೇಳೋದು ಗೊತ್ತಿದೆ. ನೀವೇನು ದೆಹಲಿಗೆ ಹೋಗ್ತೀರಾ ಮಾತಾಡೋಕ್ಕೆ? ಇಲ್ಲ, ಇನ್ನೂ ಆ ಥರದ್ದೇನೋ ಕರೆದಿಲ್ಲ ನಮ್ಮನ್ನು. ಬಟ್ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀರಿ. ನಾವು ಇದನ್ನು ಇಷ್ಟಕ್ಕೆ ಬಿಡದೆ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಆ ಕೆಲಸವನ್ನು BJP ಮಾಡಬೇಕು. ಈಗ ಇದು ಯಾರು ಆಡಳಿತ ಪಕ್ಷ ಇದ್ದಾಗ ಸರ್ವೇ ಸಾಮಾನ್ಯ ಆಗ್ತದೆ. BJPಯಲ್ಲಿ ಹೀಗಾಗಿರೋದು, BJPಯಲ್ಲಿ ರಾಜ್ಯ BJP ಏನಾದರೂ ಒಡಕಿದೆ, ಒಳಜಗಳ ಇದೆ, ಆ ಕಾರಣಕ್ಕಾಗಿ ಅದರ ಅಡ್ವಾಂಟೇಜ್ ಅವರು ತಗೊಂಡಿರ್ಬೋದಾ? ನಮ್ಮ ಪಾರ್ಟಿಯಲ್ಲಿ ಆಗಿರೋವಂಥದ್ದು, ಶಿಸ್ತಿನ ಪಾರ್ಟಿಯಲ್ಲಿ ಆಗಿರೋವಂಥದ್ದು, ಇದು ನಿಜಕ್ಕೂ ಆಶ್ಚರ್ಯ ನಮ್ಮೆಲ್ಲರಿಗೂ ಕೂಡ. ನಾವು ಯಾರೂ ಬಯಸಿರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಅವರು ರೆಸಾರ್ಟಿಗೆ ಕರ್ಕೊಂಡೋಗಿದ್ರು, JDS ಅವರು ರೆಸಾರ್ಟಲ್ಲಿದ್ದರು. ಆದರೆ ನಾವ್ಯಾರೂ ರೆಸಾರ್ಟಲ್ಲಿ ಕರ್ಕೊಂಡೋಗೇ ಇರಲಿಲ್ಲ. ನಮಗೆ ನಮ್ಮ ಶಾಸಕರ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಆದರೆ ಈಗ ಒಂದು 3-4 ಜನ ಆ ಥರ ಮಾಡಿರೋವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಕಠಿಣವಾಗಿ ಕ್ರಮ ಆಗೇ ಆಗುತ್ತೆ, ಮಾಡೇ ಮಾಡ್ತೀರಿ. ಕಾಂಗ್ರೆಸ್ ಅವರು ರೆಸಾರ್ಟ್ ಕರ್ಕೊಂಡು ಹೋದರೆ 2 ದಿವಸ ಅವರಿಗೆ ರೆಸಾರ್ಟ್ಗೆ ಬಿಲ್ ಕಟ್ಟಿದ್ದು ಕೂಡ ಲಾಭ ಇತ್ತು. BJP ಅವರು ರೆಸಾರ್ಟ್ ಕರ್ಕೊಂಡು ಹೋಗಲಿಲ್ಲ, ಹಣ ಉಳಿಯಿತು BJPಗೆ. JDS ಅವರು ಹೋದರು, ಪಾಪ ಹಣ ವೇಸ್ಟ್ ಆಯಿತು, ಆದರೆ ಎಲ್ಲ ಅಡ್ಡ ಮತದಾನ ಮಾಡಿದ್ರು ಅಂತ. ಇಷ್ಟರ ಮಟ್ಟಿಗೆ ಕಾರ್ಯಕರ್ತರು ವ್ಯಂಗ್ಯ ಮಾಡುವಂಥ ಒಂದು ರೀತಿ ತಮಾಷೆ ನೋಡುವಷ್ಟರ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ಕೂಡ ಬೇಸರದ ವಿಷಯ ಅಲ್ವಾ ಒಬ್ಬ ಪಾರ್ಟಿ ಲೀಡರ್ ಆಗಿ? ಹೌದು, ನ್ಯಾಚುರಲ್ ಆಗಿ ಈ ಥರ ಘಟನೆ ಆದಾಗ ಎಲ್ಲರಿಗೂ ಬೇಜಾರಾಗೇ ಆಗ್ತೈತೆ. ಬಟ್ ಇದೇನು ಒಂದೇ ಸರಿ ಆಗಿರೋದಲ್ಲ, ಇತಿಹಾಸದಲ್ಲಿ ಈ ಥರದ್ದು 100 ಸಾರಿ ಆಗಿದೆ ಇತಿಹಾಸದಲ್ಲಿ. ಸೊ ಕ್ರಮ ಆಗೇ ಆಗುತ್ತೆ. ಮಾಡಿದ್ದರ ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಕುಡಿಸ್ತಿರೋದಲ್ಲ. ಥ್ಯಾಂಕ್ ಯು. ಇದು ಶ್ರೀ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.